ಅಜೆಂಡಾ ಏನು? ಏನೆಲ್ಲ ವಿಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೇ ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು ರಾಜ್ಯದಲ್ಲಿ. ಮೊನ್ನೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆ ನಮ್ಮ ಕೆಲವು ಶಾಸಕರು ಮಾಡಿರುವಂಥ ಅಡ್ಡ ಮತದಾನ ಅಥವಾ ವಿಪ್ ಉಲ್ಲಂಘನೆ ಆಗಿರುವಂಥದ್ದು, ಇದ್ರ ಬಗ್ಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ವರದಿಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ಜಿ ಅವರಿಗೆ ನಾನು, ಮಾನ್ಯ ಆರ್ ಅಶೋಕ್ರವರು ಮತ್ತು ನಮ್ಮ ಎಲೆಕ್ಷನ್ ಏಜೆಂಟ್ರಾಗಿದ್ದಂಥ ಜವಾಬ್ದಾರಿ ಹೊತ್ತಂಥ ರವಿಕುಮಾರ್ ಅವರು ಹಾಗೆ ನವೀನ್ ಅವರು ಕೂಡ ಬಂದಿದ್ದಾರೆ. ನಾವೆಲ್ಲರೂ ಸಹ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ವರದಿಯನ್ನು ನೀಡ್ತೇವೆ. ಸರ್, ಈಗ ಕ್ರಾಸ್ ವೋಟಿಂಗ್ ಮಾಡಿರೋದು ಯಾರು ಅನ್ನುವಂಥದ್ದು ನಿರ್ದಿಷ್ಟವಾಗಿ ಗೊತ್ತಾಗಲ್ಲ. ಯಾರ ವಿರುದ್ಧ ಅಂತ ಕ್ರಮ ತೆಗೆದುಕೊಳ್ಬೇಕು, ಏನು ಹೇಗಾದ್ರು ಅಂತ? ಮೊದಲ ಹಂತದಲ್ಲಿ ಏನೇನು ಆಗಿದೆ ಅನ್ನುವ ವರದಿಯನ್ನು ಮಾತ್ರ ನಾವು ರಾಷ್ಟ್ರೀಯ ಅಧ್ಯಕ್ಷರು ನೀಡ್ತಾ ಇದ್ದೇವೆ. ತಮಗೆ ತಿಳಿದಿರೋ ಹಾಗೆ CT ರವಿ ಅವರು ನಮ್ಮ ಹಿರಿಯ ಮುಖಂಡರೇನಿದ್ದಾರೆ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೇವೆ. ಅವರು ಕೂಡ ಎಲ್ಲ ವಿಚಾರಗಳನ್ನು ಪರಿಶೀಲಿಸಿ ನಮಗೆ ವರದಿಯನ್ನು ನೀಡ್ತಾರೆ. ತದನಂತರ ಅದನ್ನು ಕೂಡ ನಾವು ರಾಷ್ಟ್ರೀಯ ಅಧ್ಯಕ್ಷನಿಗೆ ಕೊಡ್ತೇವೆ. ಚುನಾವಣೆ ಆದ ಮರುದಿನ ನಾನೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ದೂರವಾಣಿ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೆಲವು ಮಾಹಿತಿಯನ್ನು ಅವರು ಕೂಡ ಕೇಳಿದ್ರು. ನಾನು ಅಧ್ಯಕ್ಷರಿಗೆ ಮನವಿಯನ್ನು ಮಾಡಿ, ಇಲ್ಲ ಸರ್ ನಾನೇ ಬರ್ತೇನೆ, ತಮ್ಮನ್ನು ಭೇಟಿ ಆಗಬೇಕು, ಸಮಯ ಬೇಕು ಅಂತ ಹೇಳಿದಾಗ ಇವತ್ತು ಬರೋಕ್ಕೆ ಕೇಳಿದ್ರು. ಬಂದಿದ್ದೇವೆ, ಎಲ್ಲ ಮಾಹಿತಿಗಳನ್ನ ಅವ್ರಿಗೆ ಕೊಡ್ತೇವೆ. ಸರ್, ಈಗ ಚರ್ಚೆ ಆಗ್ತದೆ, ಇದು ಒಂದು ರಹಸ್ಯ ಮತದಾನ, ನೀವೇನು ಮಾಡಲಿಕ್ಕೆ ಆಗೋದಿಲ್ಲ, ಸತ್ಯಶೋಧನಾ ಸಮಿತಿ ಯಾಕೆ? ಎರಡನೇದು, ಈ ಸತ್ಯಶೋಧನಾ ಸಮಿತಿ ಮಾಡುವಾಗ ಯಾವುದೇ ಹಿರಿಯ ನಾಯಕರನ್ನು ನೀವು ಕನ್ಸಲ್ಟ್ ಮಾಡಿಲ್ಲ, ಏಕಾಏಕಿ ನಿರ್ಧಾರ ರಾಜ್ಯಾಧ್ಯಕ್ಷರದ್ದು ಅನ್ನೋವಂಥದ್ದು. ಮತ್ತು ಇಂಥದ್ದೊಂದು ನಡೆದರೂ ಕೂಡ 2 ದಿನದ ಮುಂಚೆ ನನ್ನ ಗಮನಕ್ಕೆ ತಂದರೂ ಕೂಡ ಇವರೇನು ಆ್ಯಕ್ಟ್ ಮಾಡಲಿಲ್ಲ ಅಂತ ಸದಾನಂದ ಗೌಡರ ಆರೋಪ. ಸದಾನಂದ ಗೌಡರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಮೊನ್ನೆ ದಿನ ಅವರು ಕೂಡ ನಾನು ದೂರವಾಣಿ ಕರೆ ಮಾಡಿದರು. ನಾನು ನಮ್ಮ ಪಕ್ಷದ ಯಾವುದೇ ಹಿರಿಯ ನಾಯಕರುಗಳು ದೂರವಾಣಿ ಕರೆ ಮಾಡಿದಾಗ ವಾಪಸ್ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ನಾನು ಇಟ್ಕೊಂಡಿದ್ದೇನೆ. ಆಯಿತಾ? ಇನ್ನು ಉಳಿದಂಥ ವಿಚಾರ ಸದಾನಂದ ಗೌಡರ ಬಗ್ಗೆ ನಾನು ಬಹಿರಂಗವಾಗಿ ಮಾತನಾಡೋದಿಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡ್ತೇನೆ. ಮಾನ್ಯ CT ರವಿ ಅವ್ರಿಗೂ ಕೂಡ ಹೇಳಿದ್ದೇನೆ. ಸದಾನಂದ ಗೌಡರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರ್ಬೋದು, ಬೇರೆ ಯಾವುದೇ ನಾಯಕರು ಈ ವಿಚಾರದಲ್ಲಿ ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ಯಾವ್ದಾರೋ ನಿಖರವಾಗಿರ್ತಕ್ಕಂಥ ಮಾಹಿತಿ ಇದ್ರೆ ಅದನ್ನು ದಯವಿಟ್ಟು ಪಡೆದುಕೊಳ್ಳಿ ಅನ್ನೋ ವಿಚಾರವನ್ನು ರವಿ ಅವರಿಗೆ ತಿಳಿಸಿದ್ದೇನೆ. ಸರ್, ಈಗ ಧರ್ಮಸ್ಥಳದ ವಿಚಾರದಲ್ಲಿ ಬಹಳಷ್ಟು ಜನ ವಿರೋಧ ಮಾಡ್ತಿದ್ದಾರೆ ನಿಮ್ಮ ಪಕ್ಷದ ಒಳಗಡೆ. ಬೇಡ ಅನ್ನೋ ಥರದ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನೀವೇನಾದ್ರು ಸ್ಟೆಪ್ ಬ್ಯಾಕ್ ಆಗ್ತೀರಾ ಆ ನಿರ್ಧಾರದಿಂದ? ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ಅಂತಿಮವಾಗಿ ವಿಪಕ್ಷ ನಾಯಕರು ಆರ್ ಅಶೋಕ್ರವರು ಎಲ್ಲರ ಜೊತೆ ಚರ್ಚೆ ಮಾಡಿ ಅವ್ರ ತೀರ್ಮಾನ ತೆಗೆದುಕೊಳ್ಳಿ. ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೇನೆ. ಹೈಕಮಾಂಡ್ ಮುಂದೆ ಇದೆ ಈ ವಿಚಾರ ಏನು ಚರ್ಚೆ ಮಾಡಲ್ಲ? ಹೈಕಮಾಂಡ್ ಮುಂದೆ ಕೇವಲ ಹೈಕಮಾಂಡ್ ಅಂತ ಹೇಳಬೇಡಿ, ನಮ್ಮ ಪಕ್ಷದ ವರಿಷ್ಠರ ಮುಂದೆ ಮೊನ್ನೆ ನಡೆದಂಥ ಘಟನಾವಳಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪಂಥಾವನ ವಾರ್ ನಡೀತಾ ಇರುವಂಥದ್ದು HDK ಮತ್ತು DK ನಡುವೆ ಈ ವಿಚಾರ ಬೆಂಗಳೂರು ಹೋದ್ಮೇಲೆ ಮಾತಾಡ್ತೇನೆ. ಥ್ಯಾಂಕ್ ಯು.